ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಇಲ್ಲಿ ತೋರಿಸ್ತಕ್ಕಂಥ ಒಂದು ಸ್ಟೋರಿ, ಇವರ ಹೆಸರು ಲಿಂಗರಾಜು ಅಂತ. ಇವರು ನಾಯಿಸಿಂಗನಹಳ್ಳಿ ಅಂತಂದೇಳಿ ಒಂದು ಸ್ಥಳ, KR ಪೇಟೆಯಲ್ಲಿ ಬರುವಂಥ ಒಂದು ಗ್ರಾಮ. ಈ ರೈತನ ತೋಟದಲ್ಲಿ ನೋಡಿದ್ರೆ ವೆರೈಟೀಸ್ ಇದೆ, ಹಣ್ಣಿನ ಗಿಡಗಳು, ಎಕ್ಸಾಟಿಕ್ ಫ್ರೂಟ್ಸ್, ಬಗೆ ಬಗೆಯ ಹಣ್ಣಿನ ತೋಟಗಳು, ನೂರಾರು ವೆರೈಟೀಸ್ ಇದೆ. ಕೇವಲ 3 ಎಕರೆ ಒಳಗೆ ಇಷ್ಟೆಲ್ಲ ರೈತ ಎಷ್ಟು ಸಾಧನೆ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಅಡಿಕೆ, ಬೇರೆ ಬೇರೆ ಬೆಳೆಗಳಿಗೆ ಹೋಗ್ತೀವಿ, ಪರ್ಯಾಯ ಬೆಳೆಗಳತ್ತ ನಾವು ಈಗಲೇ ಆಲೋಚನೆ ಮಾಡಬೇಕು. ಇವರು ತುಂಬ ಅಡ್ವಾನ್ಸಾಗಿ ಯೋಚನೆ ಮಾಡಿದ್ದಾರೆ. ನೂರಾರು ವೆರೈಟಿ ಹಣ್ಣಿನ ಗಿಡಗಳನ್ನ ನೀವು ನೋಡ್ತಾ ಹೋಗ್ತಿದ್ದೀರಾ. ಇವರು ರೈತರ ಮಾತುಗಳು ಕೇಳ್ತೀರಾ, ಯಾವ ಗಿಡಗಳನ್ನ ಹಾಕಬೇಕು, ಯಾವ ಥರ ಬೆಳಿಬೇಕು ಅಂತೇಳಿ. ಈ ರೈತ ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಸುತ್ತೊಡೆದು ಅಲ್ಲಿ ಸಿಕ್ಕಂಥ ಗಿಡ ಮರಗಳನ್ನೆಲ್ಲ ತಂದು ನೆಟ್ಟಿದ್ದಾರೆ. ಅದ್ಭುತವಾದಂಥ ತೋಟ. ನೀವು ಮಿಸ್ ಮಾಡಿದೆ ಈ ತೋಟ, ನೀವು ಬನ್ನಿ, ನೀವು ನೋಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಲಿಂಗರಾಜು ಅಂತ, ನಾಯಿಸಿನಹಳ್ಳಿ ಗ್ರಾಮ, KR ತಾಲೂಕು, ಮಂಡ್ಯ ಜಿಲ್ಲೆ. ನಿಮಗೂ ಸ್ವಾಗತ ಸರ್. ಥ್ಯಾಂಕ್ ಯು. ನಿಮ್ಮ ಕೃಷಿ ಭೂಮಿ ನೋಡ್ಲಿಕ್ಕೆ ಬಂದಿದ್ವಿ, ಚಿತ್ರದುರ್ಗದಿಂದ ಇಷ್ಟು ದೂರ. ನಿಮ್ಮ ಕೃಷಿ ಭೂಮಿ ಎಷ್ಟು ಎಕರೆ ಇದೆ ಸರ್? ನಮ್ಮದು ಟೋಟಲ್ಲು ಒಂದು 7.5 ಎಕರೆ ಇದೆ ಸರ್. ಈ ಭಾಗದಲ್ಲಿ 2.5 ಎಕರೆ ಇದೆ ಸರ್. ಈ ತೋಟ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ನೈಸರ್ಗಿಕ ಕೃಷಿ ತೋಟ ಮಾಡಿದ್ದೀನಿ. ಸುಮಾರು 7 ವರ್ಷದಿಂದ ನಾವು ಯಾವುದೇ ಥರದ ಉಳುಮೆನೂ ಮಾಡಿಲ್ಲ, ಮತ್ತು ಯಾವುದೇ ವಸ್ತುಗಳನ್ನು ಇದೆ, ನಮ್ಮ ಕಳೆನಾಶಕವನ್ನು ಹೊಡೆದಿಲ್ಲ, ಮತ್ತು ಬ್ರಷ್ ಕಟ್ರಲ್ಲಿ ಇದನ್ನು ನಾವು ಕಳೆನೂ ಸಹ ಹೊಡೆದಿಲ್ಲ ಸರ್. ಇಲ್ಲಿ ಏನು ಮಾಡಿದ್ದೀನಿ ಅನ್ನೋದು, ನಮ್ಮ ಭಾಗದಲ್ಲಿ ತೆಂಗು ಮತ್ತು ಅಡಿಕೆ ನಮಗೆ ಮಾತೃಸ್ಥಾನ ಸರ್. ಹೌದು, ಅದನ್ನು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ತೆಂಗು ಭಾಳ ಇದಿದೆ, ಮತ್ತು ಅಡಿಕೆಗೆ ಭಾಳ ಸೋಲು ಕಾಣ್ಬೋದು ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದ್ದೀನಿ ಸರ್, ಇಲ್ಲಿ ಜಾಯಿಕಾಯಿ ಗಿಡಗಳನ್ನ ಮಾಡಿದ್ದೀನಿ ಸರ್. ಈ ಜಾಯಿಕಾಯಿ ಗಿಡಗಳು ನಮ್ಮ ಭಾರತ ದೇಶದ ಪ್ರಚಲಿತದಲ್ಲಿ ಇರ್ತಕ್ಕಂಥ ಎಲ್ಲ ಜಾಯಿಕಾಯಿ ಗಿಡಗಳನ್ನು ನಾನು ಪ್ಲಾಂಟ್ ಮಾಡಿದ್ದೀನಿ ಸರ್. ಜಾಯಿಕಾಯಿಗಳು ಎಷ್ಟು ವೆರೈಟಿ ಇದೆ ಸರ್? ಒಂದು 6 ವೆರೈಟಿ ನಾನು ಮಾಡಿದ್ದೀನಿ ಸರ್. ಅಂದರೆ ಎಲ್ಲದೂ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸರ್. ಕೆಲವು ಗಿಡಗಳಿಗೆಲ್ಲೇ ಹೂವಾಗಿ ಕಾಯಿ ಆಗಿದೆ ಸರ್. ಕೆಲವು ಗಿಡಗಳು ಆಗಿದೆ ಸರ್. ಈಗ ಸ್ಟಾರ್ಟ್ ಆಗ್ತಾ ಇದೆ. ನಮಗೆ 2021-22ನೇ ಸಾಲಿನಲ್ಲಿ ಭಾರಿ ಮಳೆ ಆದ್ದರಿಂದ ನಮ್ಮಲ್ಲಿ ಕೆಲವು ಅವೈಜ್ಞಾನಿಕವಾದ ರೀತಿಯಲ್ಲಿ ನಾನು ಮಾಡಿದೆ, ಜಾಯಿಕಾಯಿ ಗಿಡಗಳನ್ನು ಮಾಡಿದ್ದೆ. ಯಾಕಂದರೆ ನಾವು ಡ್ರಿಪ್ ಇದನ್ನು ನಾವೇನು ಮಾಡಿದ್ದೆ, ಟ್ರೆಂಚ್ ಒಳಗಡೆ ನೆಟ್ಟಿದ್ದೆ ನಾನು. ಜಾಸ್ತಿ ಮಳೆ ಆದ್ರಿಂದ ನಾನು ಆ ಜಾಯಿಕಾಯಿ ಗಿಡಗಳು ಹೊರಟೋಯ್ತು. ಪುನಃ ಅದನ್ನು ಬಿಡೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಭಾರತ ಮತ್ತು ವಿದೇಶಿ ತಳಿಗಳನ್ನು, ಹಣ್ಣು ಗಿಡಗಳನ್ನ ನಾನು ನಾಟಿ ಮಾಡಿದ್ದೀನಿ ಸರ್. ನನಗೆ ಅವಶ್ಯಕತೆ ಇರೋದು ಅಷ್ಟು. ಅದನ್ನು ಯಾಕೆ ಮಾಡಿದ್ದೀನಿ ಅಂತ ಅಂದರೆ, ಯಾವ ತಳಿಲಿ ನಮಗೆ ಇದು ಬರುತ್ತೆ, ಈಲ್ಡ್ ಬರುತ್ತೆ, ಅದನ್ನು ಮುಂದೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಾವು ಮುಂದಿನ ದಿವಸಗಳಲ್ಲಿ ನಾವು ಬೇರೆಯವ್ರಿಗೆ ಹೇಳೋದಕ್ಕಾಗಲಿ, ಮತ್ತು ನಾವು ಮಾಡ್ಕೊಳ್ಳೋದಕ್ಕಾಗಲಿ, ಒಂದು ನರ್ಸರಿ ಮಾಡ್ಕೊಳ್ಳೋದಕ್ಕಾಗಲಿ ಅನುಕೂಲ ಆಗುತ್ತೆ ಅಂತ ಉದ್ದೇಶದಿಂದ ನಾನೇನು ಮಾಡಿದ್ದೀನಿ ಸರ್, ಎಲ್ಲ ವೆರೈಟೀಸ್ ಹಣ್ಣಿನ ಗಿಡಗಳನ್ನ ನಾನು ಮಾಡಿದ್ದೀನಿ ಸರ್. ಓಕೆ. ಸರ್, ಈಗ ಸ್ವಲ್ಪ ಹಾಗೆ ತೋರಿಸ್ತಾ ಹೋಗ್ತಾರೆ. ಬರ್ತೀವಿ ಸರ್. ಒಂದು ಈಗ ಇಷ್ಟು 2.5 ಎಕರೆಗೆ ನೀರಿನ ಮೂಲ ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಮುಂಚಿತವಾಗಿ ಓಪನ್ ವೆಲ್ ಇತ್ತು ಸರ್, ಬಾವಿ ಇತ್ತು. ಆ ಬಾವಿ ನಮಗೆ 87-88ರಲ್ಲಿ ಅದು ಹೊರಟೋಯ್ತು. ತದನಂತರದಲ್ಲಿ ಬೋರ್ವೆಲ್ಲು ನಾವು ಸುಮಾರು 120 ಅಡಿ ಇದ್ದಂಥ, 90ನೇ ಇಸ್ವಿಯಲ್ಲಿ 120 ಅಡಿ ಇದ್ದಂಥ ನಾವು 700 ಅಡಿಗೆ ಹೋಗಿದ್ದೀವಿ ಸರ್. ನಾವೀಗ 700 ಅಡಿಗೆ ಹೋಗಿದ್ದೀವಿ. ನಾವು ರಾಸಾಯನಿಕ ಬಳಸ್ತಾ ಇದ್ದೋ, ಮತ್ತು ಈ ಉಳುಮೆ ಮಾಡ್ತಾಯಿದ್ದು, ಎಲ್ಲ ಮಾಡ್ತಾಯಿದ್ದೆ. ನಮಗೆ ಒಂದು ಇದಾಯಿತು, ತೊಂದರೆ ಆಯಿತು. ಯಾಕೆ ಅಂತ ಅಂದರೆ, ನಾವೇನು ಮಾಡ್ದೋ, ಇದು ನಾವು 120 ಅಡಿಯಲ್ಲಿ ಓಪನ್ನಲ್ಲಿದ್ದವರು ನಾವು 700 ಅಡಿಗೆ ಹೋಗಿದ್ದೀವಿ ಅಂತ ಅಂದಾಗ ಅಂತರ್ಜಲ ಮಟ್ಟ ಕುಸಿತ ಆಯಿತು. ಆಮೇಲೆ ಈಗೆಲ್ಲ ಆಯ್ತಲ್ಲ ಅಂತ ಹೇಳಿ ನಾವು ಇದಕ್ಕೆ ಪರಿಹಾರ ಹುಡುಕ್ಬೇಕು ಅಂತ ನಾವು ಮೂಲ ಹುಡುಕೊಂಡು ಹೊರಟಾಗ, ನಮ್ಮ ಹಳೆ ಪದ್ಧತಿ ಇತ್ತಲ್ಲ ಸರ್, ಹಿಂದೆ ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು, ಸೋಗು ಕುರಮಗಳನ್ನ ಒದಕೆಯಾಗಿ ಹಾಕ್ತಿದ್ರು ಸರ್. ಹಿಂದೆ ಆ ಮೂಲ ಪದ್ಧತಿಯನ್ನು ನಾನು ಅನುಸರಣೆ ಮಾಡಿಕೊಂಡು ನಾನೇನು ಮಾಡಿದೆ, ಇದನ್ನು ಅನುಸರಣೆ ಮಾಡ್ತಾಯಿದ್ದೀನಿ ಸರ್. ಸರ್, ಈಗ ನಿಮ್ಮದು ಎಷ್ಟಡಿ ಆಳದ ಬೋರು ಸರ್? ಈಗ ನಮ್ದು ಈಗ ಪ್ರದೇಶದಲ್ಲಿ ನಮ್ಮದು ಎಲ್ಲ ಬಾವಿಗಳು ಇದಾವೆ ಸರ್ ನೀರು. ಯಾಕೆ ಅಂತ ಅಂದರೆ, ಆ್ಯಕ್ಚುಲಿ ಬೋರ್ ಆಳ ಇರೋದು 700 ಅಡಿ ಇದೆ ಸರ್. ಎಷ್ಟು ಬೋರ್ ಹಾಕಿದ್ರೆ ಇದರಲ್ಲಿ ಸರ್? ನಮ್ಮಲ್ಲಿ 8 ಬೋರ್ ಇದೆ ಸರ್. ಇದರಲ್ಲಿ 2.5 ಎಕರೆ ಅಂದರೆ ನಮ್ಮದು 120 ಅಡಿಯಿಂದ ಸ್ಟಾರ್ಟ್ ಆದಂಥ ಬಾವಿಗಳು 120, 220, 320 ಈ ಥರ ಪ್ರತಿ ವರ್ಷನೇ ನಮ್ಮ 90ನೇ ಇಸ್ವಿಯಿಂದ 2020ನೇ ಇಸ್ವಿವರೆಗೆ ನಮ್ಮ ಅಂತರ್ಜಲ ಪ್ರತಿ ವರ್ಷ 100 ಅಡಿ 50 ಅಡಿ ಒಳಕ್ಕೆ ಹೋಗ್ತಾ ಇತ್ತು ಸರ್. ಬೋರ್ಗಳನ್ನ ಹಾಕ್ತಾ ಇದ್ದೀವಿ. ಹೌದು ಸರ್. 2.5 ಎಕರೆ ಒಳಗೆ. ಹೌದು ಸರ್.
ಇದೆ ಸರ್ 2.5 ಎಕರೆ ತೆಂಗು ಎಷ್ಟಿದೆ ಸರ್? ನಮ್ಮದು ತೆಂಗು ಇದೆ, ಯಾವುದೇ ಥರದ್ದು ನಾವು ಅಂತರದ ಇಲ್ಲ ಸರ್. ಟೋಟಲ್ ನಂಬರ್ ಎಷ್ಟಿದೆ? ಟೋಟಲ್ 170 ಇದೆ ಸರ್. 170 ತೆಂಗು. 170 ತೆಂಗು ಎಷ್ಟಿದೆ ಸರ್? ಅಡಿಕೆ ಒಂದು 500 ಇದೆ ಸರ್. 500 ಅಡಿಕೆ. ಹೌದು ಸರ್. 2.5 ಎಕರೆ ಒಳಗೆ. ಮತ್ತೆ ಬೇರೆ ಹಣ್ಣಿನ ಗಿಡಗಳು? ಹಣ್ಣಿನ ಗಿಡ ಇದೆ ಸರ್, ಜಾಕ ಗಿಡ ಇದೆ. ಸರ್ ಈಗ ಬನ್ನಿ, ಈಗ ಜಾಕಾಯಿ ಗಿಡಗಳು ನಿಮ್ಮ ಹತ್ರ ವೆರೈಟೀಸ್ ಹೇಳಿದ್ರಲ್ಲ? ವೆರೈಟೀಸ್ ನನಗೆ ಇದೊಂದು ಜಾಕಾಯಿನ? ಅಲ್ಲ ಸರ್, ಜಾಕ ಗಿಡ ಅಲ್ಲ, ಇದು ಸಿಪಿ ಕಾಯಿ. ಸಿಪಿ ಇದೆ, ಸ್ಪೈಸಿ ಗೋವಾ ಅಂತ ಹೇಳ್ತೀವಿ ಸರ್. ಇದು ಈ ಹೂ ನೋಡಿ ಆಗಿದೆ, ಇಲ್ಲಿ ಹೂ ಇದೆ ನೋಡಿ, ಇಲ್ಲಿ ಅಲ್ಲಿ ಕಾಯಿ ಇದೆ ಮೇಲ್ಗಡೆ, ಅದು ಮೇಲ್ಗಡೆ ನೋಡಿ ಸರ್, ಅಲ್ಲಿ ಇದೆ. ಓಕೆ, ಸ್ಪೈಸಿ ಗೋವಾ ಅಂತ. ಇದು ಮತ್ತೆ ಗ್ರೇಪ್ಸ್ ಗೋವಾ ಅಂತಲೂ ಕರೀತಾರೆ ಇದನ್ನ. ಚಿಕ್ಕ ಗಾತ್ರದ ಒಂದು ಪೇರಳೆ ಇದು ಇದೆ, ಆ ಸಣ್ಣ ಗಾತ್ರದ ಹಣ್ಣಾಗುತ್ತೆ ಸರ್. ಇದು ಸೇಮ್ ದ್ರಾಕ್ಷಿ ಟೈಪ್ ಇರೋದ್ರಿಂದ ಗ್ರೇಪ್ಸ್ ಗೋವಾ ಅಂತ ಕರೀತಾರೆ, ಸ್ಪೈಸಿ ಗೋವಾ ಅಂತ ಕರೀತಾರೆ. ಹೌದು ಸರ್. ಇದೊಂದು ವಿಶೇಷವಾದ ಗಿಡನ ಬೆಳೆಸಿ ಇದೊಂದು 2 ವರ್ಷ ಆಯ್ತಾ ಸರ್? ಇಲ್ಲ ಸರ್, 3-4 ವರ್ಷ ಆಗಿದೆ ಸರ್. ಇದು ಸುಮಾರು ವರ್ಷದಿಂದ ಇದು ಫಲ ಬರ್ತಾ ಇದೆ ಸರ್. ಇದು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಮೆಕಡೋಮಿಯಾ, ಅಲ್ಲೂ ದೊಡ್ಡ ಗಿಡ ಇದ್ದಾವೆ, ಇದೊಂದು ಚಿಕ್ಕ ಗಿಡ ಇದೆ ಸರ್. ಈ ಮೆಕಡೋಮಿಯಾ ಈಗ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಡ್ರೈ ಫ್ರೂಟ್ ಸರ್. ಆ ಡ್ರೈ ಫ್ರೂಟು ಅದು ಭಾಳ ಪ್ರಚಲಿತವಾಗಿ ಒಳ್ಳೆ ರೇಟ್ ಸಿಗುತ್ತೆ ಅಂತೇಳಿ ಇತ್ತೀಚಿನ ದಿವಸಗಳಲ್ಲಿ ಮಾಡ್ತಾ ಇದ್ದಾರೆ. ನಾವು ಸುಮಾರು ನಮಗೆ ಅದರ ಅರ್ಥ ಗೊತ್ತಿಲ್ಲ ನಮಗೆ ಮುಂಚಿತವಾಗಿ ನಾವು ನಡಬೇಕಾದ್ರೆ. ಅದು ಗೋಡಂಬಿ ಟೈಪಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ, ಅದರಲ್ಲಿ ಆಸಿಡ್ ಇಲ್ಲ ಅಂತ ಒಂದು ಕೆಚ್ಕೊಂಡು ತಿನ್ಬೋದು ಅಂತ ಹೇಳಿ ನಮಗೆ ಆ ಒಂದು ಆಸೆ ಮೇಲೆ ನಾವು ಮೆಕಡೋಮಿಯನ್ನು ನೆಟ್ಟು ಈಗಲೇ ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಗಿದೆ, ಫಲಕ್ಕೆ ಬಂದಿದ್ದೇವೆ ಸರ್. ಮತ್ತು ಸರ್ ಇದರ ತೆಂಗು ನಿಮ್ಮ ಕೃಷಿ ಭೂಮಿ ತೆಂಗಿನ ಮರದಿಂದ ಕಿತ್ತಿದ್ದಲ್ಲ? ಹೌದು ಸರ್, ಮರದಿಂದ ಕಿತ್ತಿರೋದು ಸರ್. ನಿಮ್ಗೆ ಯಾವುದೋ ನುಸಿ ರೋಗ ಯಾವುದೂ ಇಲ್ಲ? ಇಲ್ಲ ಸರ್, ನಮ್ದು ಸಾಮಾನ್ಯವಾಗಿ ಯಾವುದೋ ನುಸಿ ಪೀಡೆ ಇಲ್ಲ ಸರ್. ಮಾಮೂಲಿ. ಯಾವ್ದು ಸರ್ ಇದು? ಸರ್ ಇದು ಕಿತ್ಲಿ. ನಮ್ಮ ಬರುತ್ತೆ ಸರ್, ಕೊಡಗಿಂದ ಸರ್, ಕೊಡಗು ಕಿತ್ಲಿ. ಈ ಸ್ವಲ್ಪ ಮಳೆ ಜಾಸ್ತಿ ಆದ್ರಿಂದ ಸ್ವಲ್ಪ ಇದಾಗಿದೆ, ಒಂದಷ್ಟು ಇದಾಗಿದೆ. ಈಗ ಜಾಕಾಯಿ ವೆರೈಟೀಸ್ ತೋರಿಸಿ ಸರ್. ಸರ್ ಇಲ್ಲಿ ತೋರಿಸ್ತೀವಿ ಸರ್. ಇದು ಮಾಮೂಲಿ ಸರ್. ಇದು ಅದೇ ಆಲ್ ಸ್ಪೈಸ್ ಅಂತ ಹೇಳ್ತೀವಲ್ಲ, ಆಲ್ ಸ್ಪೈಸ್ ಇದು ನೋಡಿ. ಇದು ಪಕ್ಕದಲ್ಲೇ ನಾನೇನು ಮಾಡಿದ್ದೀನಿ, ಇದು ಸೀಡ್ಲೆಸ್ ಲೆಮನ್ನು. ಸರ್ ನೋಡಿ, ಸೀಡ್ಲೆಸ್ ಲೆಮನ್ನು ಒಳ್ಳೆ ವೆರೈಟೀಸು. ಬೀಜ ರೈತ ಕೀಪಿಂಗ್ ಕ್ವಾಲಿಟಿ ಕಡಿಮೆ. ಇದು ನಮ್ಮ ಕಾಜಿ ನಿಂಬೆ, ನಮ್ಮ ಲೋಕಲ್ ನಿಂಬೆ ಇದೆಯಲ್ಲ, ಇದು ಜ್ಯೂಸ್ ಜಾಸ್ತಿ ಇರೋದ್ರಿಂದ ಕೀಪಿಂಗ್ ಕ್ವಾಲಿಟಿ ಕಡಿಮೆ, ಅದರಿಂದ ನಾವು ಇದು ಮಾಡ್ಬೋದು. ಸರ್ ಈಗ ಜಾಕಾಯಿ ನೀವು ಹಾಕಿ ಎಷ್ಟು ವರ್ಷ ಆಯಿತು ಗಿಡ? ಸರ್ ಸುಮಾರು ಒಂದು 5-6 ವರ್ಷ ಆಗಿದೆ ಸರ್. 5-6 ವರ್ಷದಲ್ಲಿ ಕೆಲವು ಫಸಲು ಬರ್ತಾ ಇದೆ, ಕೆಲವು ಇನ್ನೂ ಹೂ ಬಿಡೋ ಹಂತದಲ್ಲಿ ಇದ್ದಾವೆ ಸರ್. ಓಕೆ. ಈಗ ಅದಕ್ಕೆ ನೆರಳು ಇರಬೇಕಲ್ಲ ಸರ್? ನೆರಳು ಬೇಕು ಸರ್, ಮತ್ತು ತೇವಾಂಶನೂ ಜಾಸ್ತಿ ಬೇಕು ಸರ್. ಅಡಿಕೆಗಿಂತ ತೇವಾಂಶ ಬೇಕು ಸರ್. ಇದು ಜಾಕ ಗಿಡ ಸರ್. ಇದು ಜಾಕ ಗಿಡ ಬೀಜದ್ದು ಸರ್. ಇದು ಬೀಜ ಒಂದು ಲೈನು ಬೀಜದ್ದು ಮಾಡಿದ್ದೀನಿ ಸರ್, ಒಂದು ಲೈನು ಗ್ರಾಫ್ಟೆಡ್ ಮಾಡಿದ್ದೀನಿ. ಇದೆಲ್ಲ ಬೀಜದ್ದು? ಇದು ಸರ್ ಬೀಜದ್ದು. ಪಕ್ಕದಲ್ಲಿ ಇರ್ತಕ್ಕಂಥದ್ದು ಗ್ರಾಫ್ಟೆಡ್. ಇದು ಗ್ರಾಫ್ಟೆಡ್. ವಯಸ್ಸು ಒಂದು 2 ವರ್ಷ ಇದೆ ಸರ್. ಇದು 2 ವರ್ಷ ಆಗಿದೆ. ಇದು ಹೂವು ಇನ್ನೂ ಬಿಟ್ಟಿಲ್ಲ ಸರ್, 3 ವರ್ಷ ಬರಬಹುದು, ಬೇಕಾಗುತ್ತೆ ಸರ್. ಅದು ಪಕ್ಕದಲ್ಲಿರೋದು ಗ್ಯಾಕ್, ಅದೇ ಕ್ಯಾನ್ಸರ್ಗೆ ಬಳಕೆ ಆಗ್ತಕ್ಕಂಥ ಒಂದು ಹಣ್ಣು, ಅದು ಗ್ಯಾಕು. ಈಗ ಹೂವು ಆಗಿದೆ ಸರ್. ಇದು ಇನ್ನು ಫಸಲು ಬಂದಿಲ್ಲ, ಈ ವರ್ಷ ಪ್ರಥಮ ಹೂವು ಆಗಿದೆ ನೋಡಿ. ಇಲ್ಲಿ ಬಳ್ಳಿ ರೂಪದಲ್ಲಿರುತ್ತೆ. ಇದು ಬಳ್ಳಿ ರೂಪದಲ್ಲಿ ಸರ್ ಹೂವು. ಇದು ಕ್ಯಾನ್ಸರ್ಗೆ ಹೌದು ಬಳಕೆ ಆಗುವಂಥ ಒಂದು ಹಣ್ಣು, ಕಾಯಿಗಳು. ಇದು ಹಾಗಲಕಾಯಿ ಜಾತಿ ಸೇರಿದ್ದಂಥದ್ದು. ಬಿಡುತ್ತೆ ಸರ್. ಇದು 2 ಹಾಕಬೇಕು ಅಂತ ಹೇಳಿದರು, ನಾನು 1 ಹಾಕಿದ್ದೀನಿ, ಅದು ಇನ್ನೂ ಫಸಲು ಬಂದಿಲ್ಲ, ಹೂವು ಆಗಿದೆ ಸರ್. ಇದು ಈ ಕಡೆ ಭಾಗದಲ್ಲಿ ಜಾಕಾಯಿ ಗಿಡಗಳು ಗ್ರಾಫ್ಟೆಡ್ ವೆರೈಟಿನಾ? ಹೌದು ಸರ್, ಗ್ರಾಫ್ಟೆಡ್ ಫಲ ಆಗಿದ್ದಾವೆ ಸರ್. ಅದು ಮಾಮೂಲಿ ಸಿಹಿ ನಿಂಬೆ, ಅದು ಚೈನಾ ಕಿತ್ಲಿ. ಓಕೆ. ಇದು ಜಾಕಾಯಿ ಸರ್. ಇದು ಜಾಕಾಯಿ ಸರ್. ನೋಡಿ ಸರ್, ಇದು ಗ್ರಾಫ್ಟೆಡ್ ಜಾಕಾಯಿ. ಇದು ಸರ್, ಇದು ಕಾಯಿ ಬಿಟ್ಟಿದೆ ನೋಡಿ ಸರ್. ಇದು ಓಕೆ ಸರ್. ಇದು ಎಷ್ಟು ವರ್ಷ ಆಯಿತು ಜಾಕಾಯಿ? ಸರ್ ಇದು ಸುಮಾರು ಒಂದು 6 ವರ್ಷದ್ದು ಸರ್. ಇದು 6 ವರ್ಷ. ಒಂದು 4 ವರ್ಷದಿಂದ, ಇದು 4 ವರ್ಷ ಆದಾಗಲಿಂದ ಬಿಡ್ತಾರೆ ಸರ್. ಇದು ಒಲೋಸೋಫು ಅಂತ ಹಣ್ಣದು. ಅದು ಅಚ್ಚಚೇರು, ಅದು ಲಾಂಗ್ ಸೆಟ್ಟು ಮತ್ತು ಮಟೋವಾ. ಈಗ ಮಾಡ್ಕೊಂಡಿದ್ದೀನಿ ಸರ್. ಈಗ ಎಲ್ಲ ಜಾಗಗಳಲ್ಲಿ 4 ಮಧ್ಯೆ ನೆಟ್ಬಿಟ್ಟಿದ್ದೀನಿ ಸರ್. ಅದು ಕೇಳದ್ದೇ, ಅದು ಶ್ರೀಲಂಕಾದ್ದೇ. ಅದು ಶ್ರೀಲಂಕಾ ವೆರೈಟೀಸ್ ಅಂತ ಅದಕ್ಕೆ ಹೆಸರು ಸರ್. ಅದಕ್ಕೇನೆ ಬೇರೆ ಜಾತಿ ಇಲ್ಲ. ಓಕೆ.
ಅಚ್ಚೇರಿ ಇದು ಹಣ್ಣು 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 ಇಲ್ಲ ಇಲ್ಲ ಜಾಕ ಗಿಡ ಇದು ಅದೇ ಜಾಕ ಗಿಡನೇ. ಇದ್ರದ್ದೇ ಸುಮಾರು ವೆರೈಟೀಸ್ ಇದೆ ಅವ್ರ ಹತ್ರ. ಇವೆಲ್ಲ ಇನ್ನೂ ಬಂದಿಲ್ಲ ಸರ್ ಇಲ್ಲಿ ಅದು ಬಂದಿದೆ ಸರ್ ಅದು. ಬಂದಿದೆಯಾ? ಇದು ಒಂದು 4 ವರ್ಷ ಆಗಿದೆ, 5 ವರ್ಷ ಆಗಿರ್ಬೋದು. ಇದು ಲಾಂಗ್ ಸೆಟ್ ಸರ್, ಹಣ್ಣಿನ ಗಿಡ ಇದು. ಇದು ಕೇರಳ ಶ್ರೀನೇ ಸರ್, ಇದು ಜಾಕ ಗಿಡ ಬಂದ್ಬಿಡುತ್ತೆ ಸರ್. 4 ಕೆಲವು ಬೀಜದ ಗಿಡನೂ 4 ವರ್ಷ ಸ್ಟಾರ್ಟ್ ಆಗುತ್ತೆ. ಇದು ಅದು ಸ್ಟಾರ್ಟ್ ಆಗಿಲ್ಲ, ಅದಕ್ಕಿಂತ ಚಿಕ್ಕ ಗಿಡ ಫಸ್ಲ ಸ್ಟಾರ್ಟ್ ಆಗೈತೆ. ಅದು ಬೀಜದಲ್ಲಿ ಹೇಳಕ್ಕೆ ಬರಲ್ಲ. ಇದು ಸರ್ ಕೇರಳ ಶ್ರೀ ಅಂತಾನೆ, ಕೇರಳ ಶ್ರೀ 1.5 ವರ್ಷ ಆಗಿದೆ ಸರ್ ಇದು ನಾಟಿ ಮಾಡಿ. ಇದು ಗ್ರಾಫ್ಟೆಡ್ ಇದು ನೋಡಿ, ಆನ್ಲೈನ್ ಬೀಜದ್ದು. ಓಕೆ ಓಕೆ. ನೋಡಿ ಸರ್, ಇದೊಂದು ಜಾತಿ ವೆರೈಟಿ ಸರ್. ಇದು ಕಾಯಿ ಸಣ್ಣ ಸರ್. ಇದು ಕಾಯಿ ಸಣ್ಣ, ಪತ್ರೆನೂ ಸಣ್ಣ, ವೆರೈಟೀಸ್ ಬೇರೆ ಸರ್. ಇದು ಗ್ರಾಫ್ಟೆಡ್. ಇನ್ನು ಹಣ್ಣು ಬಂದಿಲ್ವಾ? ಹಾರ್ವೆಸ್ಟಿಂಗ್ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ ಇನ್ನೂ. ಎಲ್ಲ ಒಂದೇ ಸರಿ ಇದೆಲ್ಲ ಸರ್. ಇದು ಇನ್ನೇನು ಹಣ್ಣಾಗೋ ಇದು ಇದೆ ಸರ್. ಇದು ಈಲ್ಡ್ ಜಾಸ್ತಿ ಬರುತ್ತೆ ಸರ್. ಇದರಲ್ಲಿ ಸಣ್ಣ ಬಂದಷ್ಟು ಈಲ್ಡ್ ಜಾಸ್ತಿ ಬರುತ್ತೆ. ದಪ್ಪ ಆದರೆ ಸ್ವಲ್ಪ ಪತ್ರೆ ನೋಡಿದ್ರೆ ಪತ್ರೆನೂ 1 ಗ್ರಾಮ್ ಸರ್. ಇದು ಬರೋದು 1 ಗ್ರಾಮ್. ಅಲ್ಲಿ ನೋಡಿ ಸರ್, ಅಲ್ಲೂ ಇದೆ ಅದು. ಇದು ಗ್ರಾಫ್ಟೆಡ್, ಪಕ್ಕದ ಲೈನು ಬೀಜದ್ದು. ಓಕೆ ಓಕೆ. ಲೀಚಿ ನೋಡಿ, ದೊಡ್ಡ ಗಿಡ ಅದು, ಗ್ರಾಫ್ಟೆಡ್ ಬೀಜದ್ದು. ನಿಮ್ಮದು ಒಳ್ಳೆ ಮಾನ್ಸೂನ್ನಲ್ಲಿ ತೋಟ ಓಡಾಡ್ತೀವಲ್ಲ, ಮಳೆಗಾಲ ಥರದಲ್ಲಿ ಫೀಲ್ ಆಗುತ್ತೆ. ಹೌದು ಸರ್, ಬೇಸ್ಕಂತ ಅನ್ನಿಸ್ತಾನೆ ಇಲ್ಲ. ಹಿಂಗುನಾ ಸರ್? ಹಿಂಗು ಸರ್ ಮುಂದ್ಗಡೆ ಇರ್ತದೆ, ಅಲ್ಲೆಲ್ಲ ಒಂದು ಗಿಡದಲ್ಲಿ ಇದೆ, ಕೊಡ್ತೀನಿ. ಎಲ್ಲೊಂದು ಗಿಡ ಇದೆ ಸರ್. ಅಗ್ನಿಮಂದ ಇದು ಕ್ಯಾನ್ಸರ್ಗೆ ಔಷಧಿ ಸರ್ ಇದು. ಇದು ಕೃಷ್ಣ ಅವರು ನರ್ಸರಿಲಿ, ತೇಜು ನರ್ಸರಿ ಅವ್ರು ಕೊಟ್ಟಿದ್ದು. ತೇಜು ನರ್ಸರಿ ಅವರು. ಇದು ರಮೇಶ್ ಅಲ್ವಾ ತೇಜು ನರ್ಸರಿ? ಕೃಷ್ಣ ಅವರು ಅಂತ ಸರ್, ಇನ್ನೊಂದು ಹೆಸರಿದೆ ಅಂತ ಅಂದ್ರೆ ನನಗೂ ಗೊತ್ತಿಲ್ಲ. ಶಿವನಾಪುರ ರಮೇಶ್ ಅಲ್ವಾ? ಅಲ್ಲ ಸರ್, ಇದು ಬಂದ್ಬಿಡುತ್ತೆ. ಇದು ಎಂಥದಪ್ಪ ಹೇಳ್ತಾರಲ್ಲ, ಕಡೆ ಮಾಡಿದ್ದೀನಿ ಸರ್. ಅಗ್ನಿಮಂದ ಅದು ಕ್ಯಾನ್ಸರ್ಗೆ ಇದನ್ನು ಔಷಧಿ. ಬೆಲೆ ತಿನ್ನೋದು ಬರೀ ಸುಮ್ಮನೆ. ರುಚಿ ಮಾಮೂಲಿ ಸರ್, ಸಾಧಾರಣ. ಸ್ವಲ್ಪ ಒಗರು ಟೈಪಲ್ಲಿ ಇರ್ತದೆ. ಕೊಡಿ. ರುಚಿಯಲ್ಲೇನು ಅನ್ಸಲ್ಲ? ಏನಿಲ್ಲ ಸರ್, ಏನಿಲ್ಲ. ಹಾಂ, ಮಾಮೂಲಿ ಸರ್, ಮಧ್ಯಪ್ರದೇಶದ್ದು ಸ್ವಲ್ಪ 5 ಕೆಜಿ ಹಾಕಿ ಮಾಡಿದ್ದೀನಿ ಸರ್. ಓಕೆ ಓಕೆ. ಇದು ಅದೇ ಪೇಪರು. ಸೊ ಇದು ಗೋಲ್ಡನ್ ವೆರೈಟಿ ಸರ್. ಇದು ಅದೆಲ್ಲ ರೆಡ್ ಬರುತ್ತೆ ಸರ್, ಜಾಕ ಗಿಡ. ಇದು ಗೋಲ್ಡ್ ಎಲ್ಲ ಟೈಪು ಪತ್ರೆ ಸರ್ ಇದು. ಓಕೆ. ಇನ್ನೊಂದು ಇದಿದೆ ಸರ್, ತೋರಿಸ್ತೀನಿ. ಆಸಿಡ್ ಇಲ್ಲದ ಗೋಡಂಬಿ ಗಿಡ. ಓಕೆ ಓಕೆ. ಸಣ್ಣ ಗಿಡ, ಆಸಿಡ್ ಇಲ್ಲದ ಒಮ್ಮೆ ಕಡಲೆ ಬೀಜದಂಗೆ ಗಿಡ ಅದು. ಓಕೆ ಓಕೆ, ಗೊತ್ತಾಯ್ತು. ಸಣ್ಣ ಗಿಡ ಅದು, ದೊಡ್ಡ ಗಿಡ ಆಗಿಲ್ಲ ಇನ್ನು ಇಷ್ಟದ. ಅದು ಇವ್ರ ಹತ್ರ ದಯಾಪ್ರಸಾದ್. ಇಲ್ಲ ದಕ್ಷಿಣ ಇದು ಸುಬ್ರಹ್ಮಣ್ಯ. ಎಲ್ಲಿ ಸರ್? ಸುರ್ಗಿ ಅಲ್ಲಿದೆ ಸರ್ ಮುಂದೆ. ಮಿಲ್ಕ್ ಫ್ರೂಟು ಎಲ್ಲ ಇದೆ ಸರ್. ನೋಡಿ, ಇದು ಸರ್ ಜಾಕ ಗಿಡ. ಇದು ಬೇರೆ ವೆರೈಟಿ ಇದ್ದಂಗೆ ಇದೆಯಲ್ಲ ಸರ್. ಇದು ಏನೋ ಹೆಸರು ಹೇಳಿ ಸರ್, ಮರ್ತೋಗಿದೆ ನನಗೆ. ಎಲ್ಲ ಚಿಕ್ಕ ಕಾಯಿ ಗೋತ್ ಬರುತ್ತೆ ಸರ್ ಇದು. ಇದು ಕಾಫಿ ಸರ್. ಕಾಫಿ ಸರ್, ಇಲ್ಲ ಕಡೆ ಕೇಳಿಸ್ತೀನಿ ಸರ್. ಅಂದರೆ ಜಾಸ್ತಿ ಕೀಳ್ಸಕ್ಕೆ ಹೋಗಲ್ಲ, ಕಡಿಮೆ ಸರ್. ಕೊಬ್ಬರಿಗೆ ಹಾಕ್ತೀವಿ, ಸ್ವಲ್ಪ ರೇಟ್ ಬಂದಾಗ ಕಾಯಿ ನಡೆಸ್ತೀನಿ ಹಿಂಗೆ. ಹೌದು. ನಮ್ಮಲ್ಲಿ ಕರಿಬೇವಿನ ಸೊಪ್ಪಿಗೆ ಏನು ಬರ ಇಲ್ಲ ಸರ್, ಅಲ್ಲಲ್ಲೇ ಹುಟ್ಟಿರ್ತದೆ. ಬೀಜಗಳಾಕಿ. ಹೌದು. ಇದೆಲ್ಲ ಆ್ಯಶ್ ವೆರೈಟೀಸು, ಬಟರ್ ಫ್ರೂಟು. ಇದ್ದಕ್ಕಿದ್ದಂಗೆ ಒಣಗೋಯ್ತು ಸರ್, ಏನಂತ ಗೊತ್ತಿಲ್ಲ. ಗಿಡ ಇದು ಇದಲ್ವಾ? ಇನ್ನು ದೊಡ್ಡ ಗಿಡ ಒಣಗೋಗ್ಬಿಡ್ತು ಸರ್. ಇದು ಏನು ಕಡೆ ಇದೆ ಅಲ್ಲಿ ಸಣ್ಣ ಗಿಡ, ಇಲ್ಲಿ ಸುರಗಿ.
ಇದು ಹಲ್ಸೆ ಯಾವ ಸರ್ ವೆರೈಟಿ ಇದು? ಮಾಮೂಲಿ ಸರ್ ಒಂದು ಲೋಕಲ್ ವೆರೈಟೀಸ್. ಇದು ಸುರಗಿ ಸರ್ ಇದು. ಇದೇ ಸುರ್ಗಿನ? ಹೌದು ಸರ್. ಕಮ್ಮಿ ಒಂದು 20 kg ವೆಯ್ಟ್ ಬರ್ತದೆ ಸರ್ ಇದು. ಒಂದು ಹಣ್ಣು ಇನ್ನೂ ಎಳಸಿದೆ ಇದು, ಇನ್ನೂ ಬಲಿಬೇಕು. ವರ್ಷದಲ್ಲಿ 2 ಫಸಲು ಬರುತ್ತೆ. 2 ಫಸಲು ಬರ್ತದೆ ನೋಡಿ. ಈಗ ಬಂದಿದೆ ನೋಡಿ, ಅಲ್ಲಿ ಪಕ್ಕದಲ್ಲಿ ಹೂ ಬಿಡ್ತಾ ಇದೆ ನೋಡಿ. ಅಲ್ಲಿ ಅದು ನೆಕ್ಸ್ಟ್ ಬರುತ್ತೆ ಅದು ನೋಡಿ. ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್. 2 ಸರಿ ಬಿಡುತ್ತೆ ಒಟ್ಟಿನಲ್ಲಿ ನೋಡಿ. ಅದೊಂದು ಚಿಕ್ಕ ಕಾಯಿದೆ, ಯಾವುದೇ ಹಣ್ಣಿಗೆ ಬಂದರೆ ಕಾಯಿದೆ ಇದು. ಅದು ಮಾವು ಸರ್ ಅದು. ಇನ್ನು ಹಣ್ಣಿನ ಗಿಡಗಳಂತೂ ಎಲ್ಲ ವೆರೈಟೀಸ್ ಒಂದೊಂದು 2 ತೇವ ಅದು ನೋಡಿ ಇಲ್ಲಿ. ಕಂಟ್ರೋಲ್ ಮಾಡಿ ನೋಡಿ, ತೇವ ಆರೋದೇ ಇಲ್ಲ. ಇಲ್ಲ ಡ್ರಿಪ್ಪು, ಸ್ಪ್ರಿಂಕ್ಲರು ಅಲ್ಲ, ಇದು ವಾಟರ್ ಆ್ಯಪಲ್ಲು. ಅಲ್ಲೇ ಹೂಬಿಟ್ಟು ಕಾಯ್ಬಿಟ್ಟಿಲ್ಲ ವಾಟರ್ ಆ್ಯಪಲ್ಲು. ಅಯ್ಯೋ ಏನು ಇಡೀ ಹಣ್ಣಾದ ದಿವಸ ಒಂದು ಸರಿ ಹಣ್ಣು ಆಗ್ಬಿಡ್ತದ. ಇಡೀ ತ್ವಾಟೆಲ್ಲ ಪೂರ್ತಿವೇ ಇರ್ತವೆ. ನೌಲು ಅಳಿಲು ಎಲ್ಲ ಕಚ್ಚಿ ಒದ್ದಾಡೋಯ್ತವೆಲ್ಲ ಅದು. ಮಾಮೂಲಿ ವಾಟರ್ ಆ್ಯಪಲ್ಲು KG ಏನು ಮಾರಿಲ್ಲ ನಾವು ಯಾವತ್ತೂ. ಇದೆ ಒಂದೊಂದು ಬೆಳೆಗಳು ತೊಗೊಂಡು ಕೊಡೋಕ್ಕಾಗಲ್ಲ. ನಾವು ಒಂದು ನೆಟ್ಟಿದ್ದೀನಿ ಸುಮ್ಮನೆ, ನೋಡೋಣ ಏನಾಗುತ್ತೆ ಅಂತ. ಜಾಗ ಈ ಥರದ್ದು ಈ ದೊಡ್ಡ ಗಿಡ ಇದೆಯಲ್ಲ, ದೊಡ್ಡ ಗಿಡದ ಜೊತೆ 150 ಗಿಡ ಜಾಕ ಗಿಡ ಹೊರಟೋಯ್ತು ನಂದು. ಇದು ಗ್ರಾಫ್ಟ್ ಇದ್ದಿದ್ದು, ಪೂರ್ತಿ ಲೈನ್ ಇದ್ದಿದ್ದು. ಎಷ್ಟು ವರ್ಷ ಮಾಡ್ತಲೇ ಇರ್ತಾರೆ ಹೌದು. ಅವ್ರೊಬ್ರು ಸತೀಶ್ ಅಣ್ಣ ಅವರು ಹುಡುಕ್ತಲೇ ಇರ್ತಾರೆ ಹಣ್ಣಿನ ಗಿಡಗಳು. ನಿಮ್ಮ ಥರ ನೀನು ಅಷ್ಟೇ ಅಲ್ಲ, ನಿನ್ನ ಇಡೀ ಜಮೀನಲ್ಲಿ ಎಷ್ಟು ವೆರೈಟಿ ಇಟ್ಟಿದೆಯಲ್ಲಪ್ಪ. ಇವಾಗ ಎಲ್ಲ ವಿಡಿಯೋ ಆದ್ಮೇಲೆ ಅಲ್ವಾ ಸರ್ ನಿಮ್ಮಿಂದ ಪಾಪ ಇದಾಗ್ಬಿಟ್ಟಿದೆ. ಸರಿ ಹರೀಶ್ ಆಗ್ರ ಸರ್ ತಿರುಮಲೇಶ್ ಭಟ್ರ ಹತ್ರ ಹೋಗಿ ಅಲ್ಲೇ ಗಿಡ ತಗೊಂಡ್ರು. ಅಲ್ಲಿಂದ ತಂದ್ರೆ ತಿರುಮಲೇಶ್ ಭಟ್ರು. ಅವ್ರಲ್ಲಿ ಬಿಟ್ರೆ ಇದೆಲ್ಲ ತಾಳ್ಬಾರ್ದು ಸರ್. ಒಳ್ಳೆ ಮನುಷ್ಯ ಅವರು. ಇವರೆಲ್ಲ ಬೇರೆಯವರೆಲ್ಲ ಇದಾರಲ್ಲ, ಅವರೆಲ್ಲ ಒಂಥರ ಮೋಸ ಜಾಸ್ತಿ. ಎಲ್ಲರೂ ಅಷ್ಟೇ. ಸುಮಾರು ನರ್ಸರಿಗಳಲ್ಲಿ ಭಾಳಷ್ಟು